ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಅನ್ಮೇಶ್ ನಾಯಕ್. ಸೊ ವೀಕ್ಷಕರೇ, ನಮ್ಮ ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ನಾವಿರೋದು ಮಸ್ಕಿ ಪಟ್ಟಣ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಅಂಡ್ ಇವತ್ತು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ ನಡೀತಾ ಇದೆ. ಅಂಡ್ ನಮ್ಮ ಜೊತೆಲಿ ಶಾಸಕರಿದ್ದಾರೆ ಹಾಗೂ ಆಸ್ಪತ್ರೆ ಸಿಬ್ಬಂದಿ ವರ್ಗದವರು ಇದ್ದಾರೆ. ಮಾತಾಡ್ಸೋಣ, ಏನ್ ಹೇಳ್ತಾರೆ. ಈ ಒಂದು 2026-27ನ ಸಾಲಿನಲ್ಲಿ ಪ್ರತಿ ವರ್ಷವೂ ಕೂಡ ನಮ್ಮ ಆರೋಗ್ಯ ಇಲಾಖೆಯಿಂದ ಈ ಒಂದು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗುತ್ತಿತ್ತು. ಆದರೆ ಇವತ್ತು ಬೇರೆ ಇತರೆ ದೇಶಗಳಲ್ಲಿ ಈಗಾಗಲೇ ಹಲವಾರು ಕಡೆ ಮತ್ತು ಮಕ್ಕಳಲ್ಲಿ ಹಲವಾರು ಕಾಯಿಲೆಗಳು ಕಾಣಿಸ್ಕೊಳ್ಳೋದ್ರಿಂದ ನಮ್ಮ ಸರ್ಕಾರ ಮಧ್ಯಂತರದಲ್ಲಿ ಇದನ್ನು ತೀರ್ಮಾನ ತೆಗೆದುಕೊಂಡು ಈಗ ಇರ್ತಕ್ಕಂಥ ಮಕ್ಕಳಿಗೆ ಏನು ಅವರಿಗೆಲ್ಲ ಪೋಲಿಯೋನ ಹಾಕಬೇಕನ್ನುವಂಥ ಸರ್ಕಾರದ ಒಂದು ಆದೇಶದ ಮೇರೆಗೆ ಇಡೀ ರಾಜ್ಯಾದ್ಯಂತ ಇವತ್ತು ಈ ಕಾರ್ಯಕ್ರಮವನ್ನು ಅಭಿಯಾನವಾಗಿ ಇವತ್ತು ನಾವೆಲ್ಲ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ, ಅಂಗನವಾಡಿ ಕೇಂದ್ರಗಳಲ್ಲಿ, ಬೇರೆ ಬೇರೆ ಇಲಾಖೆಗಳಲ್ಲಿ ಕೂಡ ಇವತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಇದು ಭಾಳ ಸರ್ಕಾರ ಮಗುವಿನ ಬಗ್ಗೆ, ಮಕ್ಕಳ ಬಗ್ಗೆ ಮುಂದಿನ ಅವರ ಈ ರಾಜ್ಯದ, ಈ ದೇಶದ ಪ್ರಜೆಗಳಾಗುವಂಥ ನಿಟ್ಟಿನಲ್ಲಿ ಯಾವುದೇ ಕಾಯಿಲೆ ಇಲ್ಲದೆ ಒಳ್ಳೆಯ ಸದೃಢವಾಗಿ ಬೆಳಿಬೇಕನ್ನುವಂಥದ್ದೇ ನಮ್ಮ ಸರ್ಕಾರದ ಉದ್ದೇಶ. ಅದಕ್ಕೆಲ್ಲ ಜನರು ಕೂಡ ಸ್ಪಂದನೆಯನ್ನು ಮಾಡಬೇಕು. ಪ್ರತಿ ಮಗುವನ್ನು ಕರ್ಕೊಂಬಂದು ಈ ಒಂದು ಹಾಸ್ಪಿಟ್ಲ್ಗಳಲ್ಲಿರ್ಬೋದು, ಎಲ್ಲೇ ತಮ್ಮ ತಮ್ಮ ವ್ಯಾಪ್ತಿಯ ಕೇಂದ್ರಗಳಿರ್ತವೆ ಅಲ್ಲಿ ಪೋಲಿಯೋಗಳು ಹಾಕ್ಸ್ದೇ ಇದ್ದರೆ ಅಂಥ ಮಗುವನ್ನು ಕರ್ಕೊಂಬಂದು ಹಾಕ್ಸ್ತಕ್ಕಂಥ ಕೆಲಸ ಮಾಡಬೇಕನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿ, ಇವತ್ತು ಮಸ್ಕಿಯಲ್ಲಿ ಈಗಾಗಲೇ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಉದ್ಘಾಟನೆಯನ್ನು ಮಾಡಿದ್ದೀವಿ. ಇವತ್ತು ಎಲ್ಲರೂ ಕೂಡ ಯಾವುದೇ ಮಗುವಾಗಿದ್ದರೂ ಕೂಡ ಕರ್ಕೊಂಬಂದು, ಬಡವರು ಯಾರು ತಿಳಿದೇ ಇದ್ದರೂ ಕೂಡ ಈಗಾಗಲೇ ನಿಮಗೆ ಹಲವಾರು ದಿನಗಳಿಂದ ಪ್ರಚಾರವನ್ನು ನಾವು ಮಾಡ್ತಾಯಿದ್ದೀವಿ. ಅದನ್ನು ಸದುಪಯೋಗ ಪಡಿಸ್ಕೋಬೇಕನ್ನುವಂಥದ್ದನ್ನು ನಾನು ಹೇಳೋಕ್ಕೆ ಬಯಸ್ತೇನೆ. ಸರ್, ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ಮೇಲ್ದರ್ಜೆಗೆ ಅಂತ ಯಾವಾಗ ಶುರು ಆಗುತ್ತೆ? ಈಗಾಗಲೇ ನಮ್ಮ ಬಜೆಟ್ನಲ್ಲಿ ಮೊನ್ನೆ ಸಮುದಾಯ ಆರೋಗ್ಯ ಕೇಂದ್ರವಾಗಿ ನಾವು ಈಗಾಗಲೇ ತೆಗೆದುಕೊಂಡಿದ್ದೀವಿ. ಮೊನ್ನೆ ಬಜೆಟ್ನಲ್ಲಿ ಘೋಷಣೆ ಆಗಿ ಇವತ್ತು ಈ ಒಂದು ಜಾಗ ಭಾಳ ತೊಂದರೆ, ಈಗೇನು 15-20 ವರ್ಷಗಳಿಂದ ನನಗೆ ಅನ್ನಿಸ್ಬಿಟ್ಟು ಇವರು ಜಾಗದ ಓನರ್ ಏನು ಸ್ಟೇ ಹೋಗಿದ್ದರು, ಅದರ ಸಲುವಾಗಿ ಇದು ಆಗಿರಲಿಲ್ಲ. ಇವತ್ತು ಜಿಲ್ಲಾಧಿಕಾರಿಗಳು ಈ ಒಂದು 4 ಎಕರೆ ಜಾಗವನ್ನು ತಮ್ಮ ಕಬ್ಜೆ ತೆಗೆದುಕೊಂಡಿದ್ದಾರೆ. ಅದಕ್ಕೆ ನಾವು ಈಗಾಗಲೇ ನಮ್ಮ ಸರ್ಕಾರ ಇವತ್ತು ಈಗಾಗಲೇ ಇದಕ್ಕೆ ಅನುಮೋದನೆ ಕೊಟ್ಟು ಸಮುದಾಯ ಆರೋಗ್ಯ ಕೇಂದ್ರವನ್ನು ಮಾಡಿದೆ. ನಾವು ಮುಂದೆ ಇವತ್ತಿಗೆ ಅದಕ್ಕೆ 4 ಕೋಟಿ ವೆಚ್ಚದಲ್ಲಿ ಆ ಬಿಲ್ಡಿಂಗನ್ನು ಮಾಡಲಿಕ್ಕೆ ಒಂದು 4 ಕೋಟಿಯನ್ನು ಅನುದಾನವನ್ನು ಕೊಟ್ಟಿದ್ದೀವಿ. ಈಗ ಅದನ್ನು ತ್ವರಿತಗತಿಯಲ್ಲಿ ಇನ್ನೂ ಒಂದು 4-5 ದಿನದಲ್ಲಿ ಅದನ್ನು ಸ್ಟಾರ್ಟ್ ಮಾಡಿ ಇದನ್ನು ಮೇಲ್ದರ್ಜೆಗೆ ಹೆಚ್ಚುವಂಥ ಕೆಲಸ ಮಾಡಿ ಇವತ್ತು 30 ಬೆಡ್ ಹಾಸ್ಪಿಟಲನ್ನು ಮಾಡುವಂಥದ್ದನ್ನು ತೀವ್ರ ಆದಷ್ಟು ಯಾಕಂದರೆ ಇದು ತಾಲೂಕಾಗಿರೋದ್ರಿಂದ ಅವಶ್ಯಕತೆ ಭಾಳ ಇದೆ ಇಲ್ಲಿ. ಇದು ಆದ ಮೇಲೆ ಇವತ್ತು ತಾಲೂಕು ಆರೋಗ್ಯ ಕೇಂದ್ರವನ್ನು ಮಾಡಬೇಕನ್ನುವಂಥದ್ದು ನಮ್ಮ ಒಂದು ಬಯಕೆ ಇದೆ. ಅದನ್ನು ಮಾಡುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇವತ್ತು ನಮ್ಮ ಆರೋಗ್ಯ ಮಂತ್ರಿಗಳು ಕೂಡ ಹಿಂದೆ ಇದ್ದಂಥವರು ಭಾಳ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಮುಂದೆ ಕೂಡ ಇದನ್ನು ಭಾಳ ಮಸ್ಕಿಯಲ್ಲಿ ಈ ತಾಲೂಕು ಹಾಸ್ಪಿಟ್ಲನ್ನು ಒಂದು ಒಳ್ಳೆಯ ಆರೋಗ್ಯ ಕೇಂದ್ರವನ್ನಾಗಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ರೆಡಿಯಾಗಿದ್ದೇವೆ. ಸರ್, ಇನ್ನೊಂದು, ಇವಾಗ ನೀವು ಕೂಡ ಕೃಷಿ ಚಟುವಟಿಕೆ ರೈತರ ಮಗ ಆ್ಯಂಡ್ ಬಿಡದಿ, ಬೆಂಗಳೂರು ಆ್ಯಂಡ್ ಬಿಡದಿಯಲ್ಲಿ ಇವಾಗ ರೈತರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಆ ವಿಚಾರವಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಈಗ ಅವರು ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾರೆ. ಅದನ್ನು ಈಗ ನಾವು ಅವರ ರೈತರ ಪರವಾಗಿ ಕೂಡ ನಾವೆಲ್ಲ ನಮ್ಮ ಸರ್ಕಾರ ಇದೆ, ಅದ್ರ ಬಗ್ಗೆ ಕೂಡ ಈಗ ನಮ್ಮ ಹಿರಿಯರು ಅದನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿ ಏನು ಮಾಡಬೇಕನ್ನುವಂಥದ್ದು ಆ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಇನ್ನಿತರ ಹಿರಿಯ ಮುಖಂಡರುಗಳಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ಒಂದು ಅನ್ವೇಷ್ ಅವರೇ, ಮೊನ್ನೆ ನೀವು ಹಂಪನಾಳದಲ್ಲಿ ಒಂದು ಹೇಳಿದಿರಿ, ಅಲ್ಲೇ ನೀರಿನ ಸಮಸ್ಯೆ ಏನೂ ಮಾಡಿಲ್ಲ, ಏನು ಸಿಸಿ ರಸ್ತೆಗಳಿಲ್ಲ, ಭಾಳ ತೊಂದರೆಯಲ್ಲಿದೆ ಹಂಪನಾಳ ಗ್ರಾಮ ಅಂತ ಹೇಳಿದಿರಿ. ನಾನು ನಿಮ್ಮ ಬಗ್ಗೆ ಭಾಳ ಗೌರವ ಇದೆ, ಆದರೆ ಅಂಥ ನ್ಯೂಸ್ಗಳನ್ನು ಯಾರೂ ಹೇಳಿದರಂತೆ ನೀವು ಮಾಡುವಂಥದ್ದಲ್ಲ. ನಾನು ಈಗಾಗಲೇ 2 ಕೋಟಿ ವೆಚ್ಚದಲ್ಲಿ ಆ ಒಂದು ಗ್ರಾಮದಲ್ಲಿ, ಒಂದೇ ಗ್ರಾಮದಲ್ಲಿ 2 ಕೋಟಿ ವೆಚ್ಚದಲ್ಲಿ ಇವತ್ತು ಸಿಸಿ ರಸ್ತೆಗಳನ್ನು ಮಾಡಿದ್ದೀನಿ. ಮತ್ತು ಇವತ್ತು ಹಂಚಿನಾಳದಿಂದ ಹಂಪನಾಳವರೆಗೆ ಮೇನ್ ರೋಡನ್ನು ಮಾಡಿದ್ದೀನಿ. ಅದ್ರ ಜೊತೆಗೆ ಕೆರೆಯಿಂದ ನೀರು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಒಂದು ಫಿಲ್ಟರ್ ಬೆಡ್ಡನ್ನು ನೂತನವಾಗಿ ಆರೋ ಪ್ಲ್ಯಾಂಟನ್ನು ಮಾಡಿಸ್ಕೊಟ್ಟಿದ್ದೀವಿ. ಹಂಪನಾಳ ಗ್ರಾಮಕ್ಕೆ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟು, ಯಾಕಂದರೆ ನಾವು ಮೊದಲಿನಿಂದ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾಗಲಿದ್ದ ಕೂಡ ಆ ಪಂಚಾಯಿತಿ ಕೂಡ ನನಗೆ ಬರ್ತಿತ್ತು. ಅಲ್ಲಿರ್ತಕ್ಕಂಥ ಜನ, ಆ ಭಾಗದ ಜನರ ಮೇಲೆ ನಾನು ಯಾವತ್ತೂ ಕೂಡ ಅವರ ರೂಢಿದಲ್ಲಿದ್ದೀನಿ, ಅದು ಕೆಲಸವನ್ನು ಮಾಡಿದ್ದೀನಿ. ಇವತ್ತು 2 ಕೋಟಿ ವೆಚ್ಚದಲ್ಲಿ ಕೂಡ ಇವತ್ತು ಆ ಸಿಸಿ ರಸ್ತೆಗಳಾಗಿರ್ತಕ್ಕಂಥದ್ದನ್ನು ನೀವು ನೋಡಬೇಕಾಗಿತ್ತು.
ಸರ್ ಇನ್ನೊಂದು ಆಕ್ಚುಲಿ ಇದು ನಾವೇ ಉದ್ದೇಶಪೂರ್ವಕವಾಗಿ ಸುದ್ದಿ ಮಾಡಿಲ್ಲ, ಗ್ರಾಮಸ್ಥರು ನಮ್ಮ ಕರೆ ಮಾಡಿ ಸುದ್ದಿನ ಮಾಡುತ್ತೆ. ಇನ್ನೊಂದಲ್ಲಿ 26 ಲಕ್ಷದ ಒಂದು ಏನು ಹೈಟೆಕ್ ಶೌಚಾಲಯ ಮಾಡ್ತಾರೆ, ಇವತ್ತಿಗೂ ಉದ್ಘಾಟನೆ. ಅದು ಕೇಂದ್ರ ಸೆಂಟ್ರಲ್ ಗೌರ್ಮೆಂಟಿಂದು ಯಾರೋ ಒಬ್ರು ತೊಗೊಂಬಂದಿದ್ದಾರೆ ಅಲ್ಲಿಂದ, ಅದನ್ನು ಅವರು ಮಾಡಬೇಕಲ್ಲ. ಸೆಂಟ್ರಲ್ ಗೌರ್ಮೆಂಟ್ನವ್ರು ಬಿಟ್ಟು ಹೋಗಿದ್ದಾರೆ, ಅದನ್ನು ಮಾಡಬೇಕನ್ನುವಂಥದ್ದು ನಮ್ಮದು ಒತ್ತಾಯ ಇದೆ. 7 ಅಂಥ ಎಲ್ಲ ಕೇಂದ್ರಗಳನ್ನು ಮೇಲಿಂದ ತೊಗೊಂಬಂದಿದ್ದಾರೆ, ಮಾಡ್ಕೊಳ್ತಿದ್ದಾರೆ. ಅರ್ಧಂಬರ್ಧ ಇನ್ನು ಅವ್ರಿಗೆ ಪೇಮೆಂಟ್ ಆಗಿಲ್ಲ ಅಂತೇಳಿ ಅವ್ರು ಬಿಟ್ಟು ಹೋಗಿದ್ದಾರೆ. ಅವು ಪೂರ್ಣಗೊಳಿಸಲಿಕ್ಕೆ ನಾವು ಕೂಡ ಒತ್ತಾಯ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಜೂನ್ 28 ಇಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸನ್ಮಾನ್ಯ ಶಾಸಕರ ಕಡೆಯಿಂದ ಉದ್ಘಾಟನೆ ಆಯಿತು. ಮಸ್ಕಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುಮಾರು 39,000 ಜನಸಂಖ್ಯೆಯನ್ನು ಹೊಂದಿದ್ದು, ನಮ್ಮ 5 ವರ್ಷದೊಳಗಿನ ಮಕ್ಕಳ ಸಂಖ್ಯೆ 6,030 ಇದ್ದು, ನಾವು ಪ್ರೀ ಆ್ಯಕ್ಟಿವಿಟಿ ಅಂತ ಮಾಡಿ ಎಲ್ಲ ಮೊಂಟಸರಿ ಶಾಲೆ ಹಾಗೂ LKG ಮಕ್ಕಳಲ್ಲಿ ಈಗ ಆಲ್ರೆಡಿ 600 ಮಕ್ಕಳನ್ನ ಕವರ್ ಮಾಡಿದ್ದೀವಿ. ಇವತ್ತಿನ ಬೂತ್ ಮಟ್ಟದಲ್ಲಿ ನಾವು 95% ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಪ್ರತಿಯೊಬ್ಬರ ಗಣ್ಯರಿಗೂ ಹಾಗೂ ನನ್ನ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಧನ್ಯವಾದ ತಿಳಿಸಿ.